ಆತ್ಮೀಯ ಬಂಧುಗಳೇ, ಇದೇ ಆಗಸ್ಟ್ 29ರಂದು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ರಾಮಕೃಷ್ಣ ಹೆಗಡೆರವರ ಶತಮಾನೋತ್ಸವ. ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಹೋರಾಟದ ಹಿನ್ನೆಲೆಯಿಂದ ಬಂದಂತಹ ಒಂದು ಕುಟುಂಬ, ಸಿದ್ದಾಪುರದ ದೊಡ್ಡ ಮನೆಯ ದೊಡ್ಡ ವ್ಯಕ್ತಿತ್ವ ಶ್ರೀ ರಾಮಕೃಷ್ಣ ಹೆಗಡೆರವರು 1957ರಿಂದ ಸತತವಾಗಿ 3 ಬಾರಿ ಶಾಸಕರಾಗಿ, ನಂತರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ, ರಾಜ್ಯಸಭಾ ಸದಸ್ಯರಾಗಿ 1983ರಿಂದ 88ರ ತನಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ, 1989ರಲ್ಲಿ ಕೇಂದ್ರದಲ್ಲಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ, ಮತ್ತೆ 1997ರಲ್ಲಿ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರ ಸಂಪುಟದಲ್ಲಿ ವಿದೇಶ ಸಚಿವರಾಗಿಯೂ ಕಾರ್ಯವನ್ನ ನಿರ್ವಹಿಸಿದಂತ ಶ್ರೀ ರಾಮಕೃಷ್ಣ ಹೆಗಡೆರವರು ಕರ್ನಾಟಕ ಕಂಡಂತ ಅತ್ಯಂತ ಅಪರೂಪದ ವಿಶೇಷವಾದ ಮೌಲ್ಯಾಧಾರಿತವಾದಂತಹ ರಾಜಕಾರಣಿ. ಹೆಗಡೆರವರಲ್ಲಿ ಅನೇಕವಾದಂತಹ ವಿಶೇಷಗಳ ಗುಣಗಳ ಇದ್ದ ಕಾರಣದಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಇಂದಿಗೂ ಸಹ ಅವರ ಹೆಸರನ್ನು ಸದಾ ಜನತೆ ಸ್ಮರಿಸುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನ ಜಾರಿಗೊಳಿಸಿ ಸಹಸ್ರಾರು ಮಂದಿ ಗ್ರಾಮೀಣ ಪ್ರದೇಶದ ಜನರಿಗೆ ರಾಜಕೀಯ ನಾಯಕತ್ವವನ್ನು ನೀಡಿದಂತಹ ಶ್ರೀ ರಾಮಕೃಷ್ಣ ಹೆಗಡೆರವರು ಕರ್ನಾಟಕ ರಾಜ್ಯದ ಅಧಿಕಾರ ವಿಕೇಂದ್ರೀಕರಣದ ರೂವಾರಿಯಾಗಿದ್ದಾರೆ. ಮೌಲ್ಯಾಧಾರಿತ ರಾಜಕಾರಣದ ಪ್ರತೀಕವಾಗಿ ಅನೇಕ ಬಾರಿ ತಮ್ಮ ಮೇಲೆ ಆಪಾದನೆ ಬಂದ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಡುವುದರ ಮೂಲಕ ಮೌಲ್ಯಾಧಾರಿತ ರಾಜಕಾರಣದ ಪ್ರತಿಪಾದಕರು ಎನ್ನುವುದನ್ನ ಸಾಬೀತುಪಡಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಇವರು ಕನ್ನಡ ನಾಡಿನಲ್ಲಿ ಪ್ರಥಮ ಬಾರಿಗೆ ಲೋಕಾಯುಕ್ತ ವ್ಯವಸ್ಥೆಯನ್ನ ಜಾರಿಗೆ ತಂದವರು ಆಗಿರುತ್ತಾರೆ. ಜೊತೆಗೆ ಕನ್ನಡ ಕಾವಲು ಸಮಿತಿಯನ್ನ ರಚಿಸಿ ಕನ್ನಡ ಭಾಷೆಯನ್ನ ಆಡಳಿತದಲ್ಲಿ ಅನುಷ್ಠಾನಗೊಳಿಸುವ ಸಲುವಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಡೆಸುತ್ತಾರೆ. ಕನ್ನಡ ಭಾಷೆ, ನುಡಿ, ಸಾಹಿತ್ಯ, ಸಂಸ್ಕೃತಿಯ ವಿಚಾರದಲ್ಲಿ ಅಪಾರವಾದಂತಹ ಆಸಕ್ತಿ ಉಳ್ಳ ಇವರು ಈ ರಾಜ್ಯ ಕಂಡ, ಈ ದೇಶ ಕಂಡ ಅತ್ಯಂತ ಅಪರೂಪದ ರಾಜಕಾರಣಿ. ಸ್ವಾತಂತ್ರ್ಯ ಚಳುವಳಿಯ ಹಿನ್ನೆಲೆಯಲ್ಲಿ ಬಂದಂತಹ ಇವರ ಕುಟುಂಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ರಾಮಕೃಷ್ಣ ಹೆಗಡೆರವರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆಮನೆ ವಾಸವನ್ನ ಅನುಭವಿಸಿದ್ದಾರೆ. ಇವರ ಅಕ್ಕ ಮಹಾದೇವ ತಾಯಿ ಹೆಗಡೆರವರು ವಿನೋಬಾ ಭಾವೆರವರ ಪರಮ ಶಿಷ್ಯರಾಗಿ ಅವರ ಸೇವೆಯನ್ನು ಮಾಡುತ್ತಿದ್ದರು. ಹೆಗಡೆರವರನ್ನ ವಿನೋಬಾ ಭಾವೆರವರ ಆಶ್ರಮದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನ ಕೊಡಿಸಿದ ಕಾರಣದಿಂದ ಹೆಗಡೆರವರಲ್ಲಿ ರಾಷ್ಟ್ರೀಯ ಪ್ರಜ್ಞೆ, ರಾಷ್ಟ್ರ ಪ್ರೇಮ ಮತ್ತು ಹೊಸ ಅನೇಕ ವಿಚಾರಗಳು ಅವರ ಮನಸ್ಸಲ್ಲಿ ಮೂಡಲು ಕಾರಣವಾಯಿತು. ರಾಮಕೃಷ್ಣ ಹೆಗಡೆರವರು ಜಾತ್ಯತೀತವಾದಂತಹ ಮನೋಭಾವದ ವ್ಯಕ್ತಿಯಾಗಿದ್ದರು. ತಾವು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಕೂಡಲೇ ಅವರು ಮತ್ತು ಅವರ ಎಲ್ಲ ಮಂತ್ರಿಮಂಡಲದ ಸದಸ್ಯರು ಯಾವುದೇ ಕಾರಣಕ್ಕೂ ತಮ್ಮ ಸಿಬ್ಬಂದಿಗಳನ್ನ, ನಿಮ್ಮ ಜಾತಿಯವರನ್ನ ಮತ್ತು ನಿಮ್ಮ ಕುಟುಂಬದ ಯಾವುದೇ ಬಂಧುಗಳನ್ನ ಮತ್ತು ಯಾವುದೇ ಹತ್ತಿರದ ಜನರನ್ನು ಇಟ್ಟುಕೊಳ್ಳಬಾರದು ಎನ್ನುವಂತ ಒಂದು ಆದೇಶವನ್ನ ಹೊರಡಿಸಿದರು. ಬದುಕಿನಲ್ಲಿ ಅದೇ ರೀತಿಯಲ್ಲಿ ಜಾತ್ಯತೀತವಾದ ಮನೋಭಾವದಿಂದ ಅವರು ಬದುಕಿರುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಜನತಾ ದರ್ಶನ ಎನ್ನುವ ಕಾರ್ಯಕ್ರಮಗಳ ಮೂಲಕ ಪ್ರಾಮಾಣಿಕವಾಗಿ ಪ್ರತಿದಿನವೂ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಂತಹ ವ್ಯಕ್ತಿ ಇದ್ದರೆ ಅದು ಶ್ರೀ ರಾಮಕೃಷ್ಣ ಹೆಗಡೆರವರು. ಯಾವುದೇ ರೀತಿಯ ಅಂಗರಕ್ಷಕರ ಪಡೆ ಇಲ್ಲದೆ ಸಾಮಾನ್ಯವಾದಂತಹ ಕಾರಿನಲ್ಲಿ ಸಿಗ್ನಲ್ ದೀಪಗಳಿಗಾಗಿ, ಸಿಗ್ನಲ್ ಆದೇಶಗಳಿಗಾಗಿ ಕಾಯುತ್ತಾ ರಸ್ತೆಯ ಮೇಲೆ ಬರುತ್ತಿದ್ದಂತಹ ಅನ್ಯ ವಾಹನಗಳಲ್ಲಿ ಹೊಗೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಅದರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸೂಚಿಸುತ್ತಿದ್ದಂತಹ ವಿಶೇಷವಾದಂತಹ ವ್ಯಕ್ತಿತ್ವ. ಬೆಂಗಳೂರು ನಗರದ ಜನತೆ ಎಂದೂ ಮರೆಯುವಂತಹ ವ್ಯಕ್ತಿ ರಾಮಕೃಷ್ಣ ಹೆಗಡೆಯವರು. ಕಾರಣ 1974ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ವಿಸರ್ಜನೆ ಆಗಿತ್ತು. ನಂತರ 1983ರಲ್ಲಿ ರಾಮಕೃಷ್ಣ ಹೆಗಡೆಯವರು ಮತ್ತೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಯನ್ನು ನಡೆಸಿರುತ್ತಾರೆ. ಬೆಂಗಳೂರು ನಗರದಲ್ಲಿ ಇಂದು ಹಸಿರಿನ ಒಂದು ವಾತಾವರಣವಿದ್ದರೆ ಅದಕ್ಕೆ ರಾಮಕೃಷ್ಣ ಹೆಗಡೆಯವರು ಕಾರಣ. ಅದೇ ರೀತಿಯಲ್ಲಿ ಬೆಂಗಳೂರಿನ ವರ್ತುಲ ರಸ್ತೆ ಎಲ್ಲದಕ್ಕೂ ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿಕೊಟ್ಟವರು. ಬೆಂಗಳೂರು ನಗರದ ಪರಿಸರವನ್ನ ಕಾಪಾಡುವ ಸಲುವಾಗಿ ಅವರು ಹಸಿರು ವಲಯವನ್ನು ಸೃಷ್ಟಿ ಮಾಡಿಕೊಟ್ಟಿದ್ರು. ಪ್ರತಿ ಶನಿವಾರ ಯಾವುದೇ ರೀತಿಯ ಮುನ್ಸೂಚನೆ ನೀಡದೆ ಅನಿರೀಕ್ಷಿತವಾಗಿ ಬೆಂಗಳೂರು ನಗರದ ಪ್ರದಕ್ಷಿಣೆಯನ್ನ ಮಾಡಿ ಜನರ ಸಮಸ್ಯೆಗಳನ್ನ ಕೇಳುತ್ತಿದ್ದರು. ತಮ್ಮ ಬದುಕಿನ ಉದ್ದಕ್ಕೂ ಸಹ ಮೌಲ್ಯಾಧಾರಿತ ವಿಚಾರಧಾರೆಗಳಾಗಿ ಪ್ರತಿಪಾದಿಸಿದಂತಹ ರಾಮಕೃಷ್ಣ ಹೆಗಡೆರವರು ಬದುಕಿನಲ್ಲಿ ಅನೇಕ ರೀತಿಯ ಒಂದು ವಿಶೇಷವಾದ ವ್ಯಕ್ತಿತ್ವಗಳನ್ನು ಹೊಂದಿದರು. ಹೆಗಡೆರವರ ಧರ್ಮಪತ್ನಿ ಶ್ರೀಮತಿ ಶಕುಂತಲಾ ಹೆಗಡೆರವರು ಭಾರತ ಮತ್ತು ಚೈನಾ ಯುದ್ಧ ನಡೆದಂತಹ ಸಂದರ್ಭದಲ್ಲಿ
ತಮ್ಮ ಮೈಮೇಲಿನ ಮಾಂಗಲ್ಯದ ಸರವನ್ನೂ ತೆಗೆದುಕೊಡುವುದರ ಮೂಲಕ ದೇಶದ ಸೈನಿಕರ ನಿಧಿಗೆ ಸಹಾಯವನ್ನು ಮಾಡಿದ್ದಾರೆ. ಹೆಗ್ಡೆರವರ ತಾಯಿ ಸರಸ್ವತಿ ಹೆಗ್ಡೆರವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸೆರೆಮನೆಯಲ್ಲಿ ಮಹಿಳೆಯರಿಗಾಗಿ ಹಕ್ಕು ಮತ್ತು ಸೌಲಭ್ಯಗಳಿಗಾಗಿ ಧರಣಿಯನ್ನ ಮಾಡಿದ್ದಾರೆ. ಹೆಗ್ಡೆರವರ ದೊಡ್ಡಪ್ಪ ಗಣೇಶ್ ಹೆಗ್ಡೆರವರು ಕರನಿರವ ಚಳುವಳಿಯಲ್ಲಿ ಹೋರಾಟವನ್ನ ಮಾಡಿದ್ದಾರೆ. ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ. ಈ ರೀತಿಯಲ್ಲಿ ಹೋರಾಟದ ಹಿನ್ನೆಲೆ ಇಲ್ಲದಂತ ಈ ಕುಟುಂಬ ಸ್ವಾತಂತ್ರ್ಯ ಹೋರಾಟಗಾರರಿಗೆ ತಮ್ಮ ಮನೆಯಲ್ಲಿದ್ದಂತಹ ಬಂಗಾರವನ್ನ ಹಣವನ್ನ ಕೊಟ್ಟು ಪ್ರೋತ್ಸಾಹವನ್ನ ಮಾಡ್ತಿದ್ರು ಅನ್ನೋ ಕಾರಣಕ್ಕಾಗಿ ಬ್ರಿಟಿಷರು ಅನೇಕ ಬಾರಿ ಇವರ ಮನೆಗಳ ಮೇಲೆ ದಾಳಿಯನ್ನು ಸಹ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಯಾವ ರೀತಿಯಲ್ಲಿ ಇರಬೇಕು, ಆಡಳಿತ ವ್ಯವಸ್ಥೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟವರು ರಾಮಕೃಷ್ಣ ಹೆಗಡೆ ಅವರು. ಬೆಂಗಳೂರು ನಗರದಲ್ಲಿ ಗೂಂಡಾಗಳ ಸಂಸ್ಕೃತಿ ಹೆಚ್ಚಿದ್ದ ಕಾಲದಲ್ಲಿ ಗೂಂಡಾ ಒಂದು ಸಂಸ್ಕೃತಿಯನ್ನ ಹೋಗಲಾಡಿಸಿ ಬೆಂಗಳೂರು ನಗರದ ಜನರಿಗೆ ಒಂದು ಉತ್ತಮವಾದಂತ ಭದ್ರತೆಯ ಬದುಕನ್ನು ಕೊಟ್ಟವರು ರಾಮಕೃಷ್ಣ ಹೆಗಡೆರವರು. ಈ ಕಾರಣಕ್ಕಾಗಿ ಜನತೆ ಇವರನ್ನು ಸದಾಕಾಲ ನೆನಪಿಸಿಕೊಳ್ಳುತ್ತಾರೆ. ರಾಮಕೃಷ್ಣ ಹೆಗಡೆ ಎಂದ್ರೆ ಒಂದು ಕರ್ನಾಟಕ ರಾಜ್ಯದ ಅತ್ಯಂತ ಯೋಗ್ಯವಾದಂತ ಪ್ರಾಮಾಣಿಕವಾದಂತ ಒಬ್ಬ ನಾಯಕ ಮತ್ತು ಭಾರತ ದೇಶ ಕಂಡಂತ ಒಬ್ಬ ವಿಶೇಷವಾದಂತಹ ವ್ಯಕ್ತಿ. ರಾಜ್ಯಸಭಾ ಸದಸ್ಯರಾಗಿ 2 ಅವಧಿಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮತ್ತು ದೇಶದ ಅನೇಕ ಸಮಸ್ಯೆಗಳನ್ನ ಅಲ್ಲಿ ಪ್ರತಿಪಾದಿಸಿದ್ದಾರೆ. ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ವಾಣಿಜ್ಯ ಸಚಿವರಾಗಿಯೂ ಸಹ ಸಾಕಷ್ಟು ನೆರವನ್ನ ನೀಡಿದ್ದಾರೆ. ಇವತ್ತು ಕೊಂಕಣ ರೈಲ್ವೆ ಎನ್ನುವಂತಹ ಯೋಜನೆ ಅನುಷ್ಠಾನವಾಗಬೇಕಾದ್ರೆ ರಾಮಕೃಷ್ಣ ಹೆಗಡೆಯವರು ಯೋಜನಾ ಆಯೋಗದ ಉಪಾಧ್ಯಕ್ಷ ಇದ್ದ ಸಂದರ್ಭದಲ್ಲಿ ಅವರ ಪ್ರಯತ್ನದಿಂದ ಕಾರಣ ಅದೆಲ್ಲವೂ ಸಾಧ್ಯವಾಗಿರುತ್ತದೆ. ಈ ರೀತಿಯಲ್ಲಿ ದೊಡ್ಡ ಇತಿಹಾಸ ಉಳ್ಳಂತಹ ರಾಮಕೃಷ್ಣ ಹೆಗಡೆಯವರು ನಮ್ಮ ಬಸವನುಡಿ ಕ್ಷೇತ್ರದ ಶಾಸಕರಾಗಿ 1985 ಮತ್ತು 89ರಲ್ಲಿ ಆಯ್ಕೆಯಾಗಿದ್ದರು. ಪ್ರತಿ 3 ತಿಂಗಳಿಗೊಮ್ಮೆ ಅಂತಹ ಒಂದು ಒತ್ತಡದ ನಡುವೆಯೂ ಸಹ ಕ್ಷೇತ್ರದ ಪ್ರವಾಸವನ್ನ ಮಾಡಿ ಜನರ ಸಮಸ್ಯೆಗಳನ್ನ ಪರಿಹರಿಸುವಂತ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತಿದ್ರು. ಸರಳವಾಗಿ ಬದುಕಿದಂತಹ ಜಾತ್ಯತೀತವಾಗಿರ ಒಂದು ನಿಲುವಿನೊಂದಿಗೆ ಬದುಕಿದಂತಹ ಹೆಗಡೆರವರು ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಅಪರೂಪದ ರಾಜಕಾರಣಿ. ಏಕೆಂದರೆ ಅವರು ಬದುಕಿರುವ ತನಕ ಅವರ ಕುಟುಂಬದ ಯಾವುದೇ ಸದಸ್ಯರನ್ನ ರಾಜಕಾರಣಕ್ಕೆ ಬರದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಅವರ ಕುಟುಂಬದ ಸದಸ್ಯರು ಸಹ ಹೆಗ್ಡೆರವರ ಒಂದು ಆಶಯದಂತೆ ಯಾವುದೇ ಕಾರಣಕ್ಕೂ ಅವರು ಬದುಕಿರುವ ತನಕ ರಾಜಕಾರಣಕ್ಕೆ ಬರದೆ ವಂಶ ಪರಂಪರೆಯ ರಾಜಕಾರಣದ ವಿರುದ್ಧವಾದಂತ ಜೆ.ಪಿ. ರವರ ಆಶಯಗಳನ್ನ ಹೆಗ್ಡೆರವರು ಬದುಕಿನಲ್ಲಿ ಉದ್ದಕ್ಕೂ ಪ್ರತಿಪಾದಿಸಿದ್ದಾರೆ. ಮಹಾತ್ಮ ಗಾಂಧೀಜಿರವರ ಜೆ.ಪಿ. ರವರ ಅನುಯಾಯಿಯಾದಂಥ ಹೆಗ್ಡೆರವರು ಆಡಳಿತ ವ್ಯವಸ್ಥೆಯಲ್ಲಿ ನೆಹರೂರವರ ಒಂದು ಹೊಸತನವನ್ನ ಅನುಕರಣೀಯವಾಗಿ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಬದುಕಿದಂತ ರಾಮಕೃಷ್ಣ ಹೆಗಡೆರವರ ಈ ಒಂದು ಶತಮಾನೋತ್ಸವದ ಸಮಾರಂಭ ಎಂದರೆ ಒಂದು ಮೌಲ್ಯಾಧಾರಿತ ರಾಜಕಾರಣವನ್ನ ಮತ್ತೆ ನಾವು ಅವಲೋಕನ ಮಾಡಿದ ರೀತಿಯಲ್ಲಿ ಮತ್ತು ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನ ಈ ದೇಶಕ್ಕೆ ಮಾದರಿಯಾಗಿ ಕೊಟ್ಟಂತಹ ವ್ಯಕ್ತಿಯನ್ನ ನೆನಪು ಮಾಡಿಕೊಳ್ಳುವುದು. 18 ವರ್ಷಕ್ಕೆ ಮತದಾನದ ಹಕ್ಕನ್ನ ಸ್ಥಳೀಯ ಸಂಸ್ಥೆಯಲ್ಲಿ ಕೊಟ್ಟು 25% ಮೀಸಲಾತಿಯನ್ನ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಯಲ್ಲಿ ಕೊಟ್ಟಂತಹ ಮತ್ತು ಇವತ್ತು ಅನೇಕ ಭಾಗ್ಯಗಳು ಏನಿದೆ ಇಂತಹ ಭಾಗ್ಯಗಳನ್ನು ಮೊದಲೇ ಹೆಗಡೆಯವರು ಕೊಟ್ಟಿದ್ರು. ಮಕ್ಕಳಿಗೆ ಉಚಿತವಾದಂತಹ ಬಸ್ ಪಾಸ್ಗಳ ವ್ಯವಸ್ಥೆ, ಹಿರಿಯ ನಾಗರಿಕರಿಗೆ ಉಚಿತ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ಗಳು, ಮಹಿಳೆಯರಿಗೆ ವಿಶೇಷವಾದಂತಹ ಅಭಿವೃದ್ಧಿ ನಿಗಮಗಳು, ಈ ರೀತಿಯಲ್ಲಿ ವಿಶೇಷ ಸೌಲಭ್ಯಗಳನ್ನ ಕೊಡುವುದರ ಮೂಲಕ ಅಂತ್ಯೋದಯ ಎನ್ನುವಂತಹ ಕಾರ್ಯಕ್ರಮದ ಮೂಲಕ ಪ್ರತಿಯೊಂದು ಗ್ರಾಮದಲ್ಲೂ 5 ಕುಟುಂಬಗಳನ್ನ ಗುರುತಿಸಿ ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ತರುವಂತಹ ಕಾರ್ಯಕ್ರಮ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೆಗಡೆರವರು ಮುಖ್ಯಮಂತ್ರಿ ಆದಾಗ ಬರಗಾಲವಿತ್ತು. ಆ ಸಂದರ್ಭದಲ್ಲಿ ಅಬ್ದುಲ್ ನಜೀರ್ ಸಾಬ್ರವರ ಒಂದು ಜೊತೆಯಲ್ಲಿ ಸೇರಿ 65,000ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನ ರಾಜ್ಯದಲ್ಲಿ ತೆಗೆಸುವುದರ ಮೂಲಕ ಒಂದು ಎಲ್ಲ ಕುಡಿಯುವ ನೀರಿನ ಸಮಸ್ಯೆಯನ್ನ ಪರಿಹರಿಸಿಕೊಟ್ಟಂತ ಒಬ್ಬ ಪ್ರಾಮಾಣಿಕವಾದಂತಹ ರಾಜಕಾರಣಿ. ಈ ಹಿನ್ನೆಲೆಯಲ್ಲಿ ರಾಮಕೃಷ್ಣ ಹೆಗಡೆರವರ ಆ ಒಂದು ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅತ್ಯಂತ ಸಂತೋಷದಿಂದ ಭಾಗವಹಿಸುವುದರ ಜೊತೆಗೆ ನಮ್ಮ ಬಸವಗುಡಿ ಕ್ಷೇತ್ರದ ನಾವೆಲ್ಲರೂ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಹೆಗಡೆಯವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನ ಸಿಹಿ ಹಂಚುವುದರ ಮೂಲಕ ವಿಶೇಷವಾಗಿ ಆಚರಿಸಬೇಕು ಅಂತ ನಿರ್ಧರಿಸಿದ್ದೀವಿ. ಬನ್ನಿ 29ರಂದು ಬ್ಯಾಂಕೆಟ್ ಹಾಲ್ನಲ್ಲಿ ನಡೆಯುವಂತಹ ರಾಮಕೃಷ್ಣ ಹೆಗಡೆಯವರ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಜಾಪ್ರಭುತ್ವದ ಒಂದು ಆಶಯಗಳಿಗಾಗಿ ಮೌಲ್ಯಾಧಾರಿತ ರಾಜಕಾರಣಕ್ಕಾಗಿ ಬದುಕಿದಂತಹ ವ್ಯಕ್ತಿಯನ್ನ ಸ್ಮರಿಸೋಣ, ಅವರಿಗೆ ನಮನವನ್ನ ಸಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.